ಹೈಪರ್ ಆಕ್ಟಿವ್ ಮಕ್ಕಳಿಗೆ ಮನೆಯಲ್ಲೇ ಯಾವ ರೀತಿ ಎಕ್ಸಸೈಸ್ನ ಮಾಡ್ಬೋದು. ಈ ಎಕ್ಸಸೈಸ್ ಮಕ್ಕಳಿಗೆ ತುಂಬ ಒಳ್ಳೆಯದು. ಇದರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಮಕ್ಕಳ ಹೈಪರ್ ಆಕ್ಟಿವಿಟಿ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ವೆರಿ ಬೇಸಿಕ್ ಮೆಟೀರಿಯಲಿಂದ ಈ ಒಂದು ಎಕ್ಸಸೈಸ್ನ ಮಕ್ಕಳಿಗೆ ಮಾಡಿಸಬಹುದು. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಆ್ಯಂಡ್ ಹೇಗೆ ಮಾಡೋದು, ಇದಕ್ಕೆ ಏನೇನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ನೀವಿನ್ನು ಆದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ವೀಣಾ ಕೃಷ್ಣ, ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್, ಥೆರಪಿಸ್ಟ್ ಮತ್ತು ಕೌನ್ಸಿಲರ್. ಬನ್ನಿ ನೋಡೋಣ ಹೇಗೆ ಹೈಪರ್ ಆಕ್ಟಿವ್ನೆಸ್ನ ಮಕ್ಕಳಲ್ಲಿ ಕಡಿಮೆ ಮಾಡೋದು ಆ್ಯಂಡ್ ಯಾವ ರೀತಿ ಈ ಆಕ್ಟಿವಿಟೀಸ್ ಮಕ್ಕಳಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಈ ಒಂದು ಕಂಪ್ಲೀಟ್ ಆಕ್ಟಿವಿಟಿಯಲ್ಲಿ ಅಂತ ಈ ವಿಡಿಯೋ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಅಮ್ಮಂದಿರಿಗೆ ಅಥವಾ ಅಪ್ಪಂದಿರಿಗೆ ಮಕ್ಕಳಿಗೆ ಹೈಪರ್ ಆಕ್ಟಿವ್ನೆಸ್ ಇದೆ, ಹೈಪರ್ ಆಕ್ಟಿವಿಟಿ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಇರುವಂತಹ ಮಕ್ಕಳು ಮನೆಯಲ್ಲಿದ್ದಾರೆ ಅಂತಂದರೆ ಮನೆಯಲ್ಲೇ ಈ ಒಂದು ಎಕ್ಸಸೈಸ್ನ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಇದಕ್ಕೆ ನಾನು ತೊಗೊಂಡಿರೋದು ಒಂದು ಬ್ಲ್ಯಾಂಕೆಟ್ನ ತೊಗೊಂಡಿದ್ದೀನಿ. ನೀವು ಕಾಟನ್ ಬೆಡ್ಶೀಟ್ ಸಹ ತೊಗೊಳ್ಬೋದು. ನಾನು ಇದನ್ನು ಅದಿತಿ ಜೊತೆ ಮಾಡ್ತಿರೋದ್ರಿಂದ ಅದಿತಿ ಹೇಗೆ ಸಪೋರ್ಟ್ ಮಾಡ್ತಾರೆ, ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಐಡಿಯಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅದಿತಿಗೆ ಕಂಪ್ಲೀಟ್ ಪ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಹೆದರಿಕೆ ಆಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ನಾನು ಕತ್ತಿಂದ ಜಸ್ಟ್ ಒಂದು ಮಂಡಿಗಿಂತ ಒಂದು ಸ್ವಲ್ಪ ಕೆಳಗಡೆ ಮಾತ್ರ ರೋಲ್ ಮಾಡಿದ್ದೀನಿ. ಆದರೆ ನೀವು ನಿಮ್ಮ ಮಕ್ಕಳಿಗೆ ಹೈಪರ್ ಆಕ್ಟಿವ್ ಇರುವಂತಹ ಮಕ್ಕಳಿಗೆ ಕಂಪ್ಲೀಟ್ ಕತ್ತಿಂದ ಫುಲ್ಲು ಕಾಲು ಸಹ ಕಂಪ್ಲೀಟ್ ವ್ರ್ಯಾಪ್ ಮಾಡಬೇಕಾಗತ್ತೆ. ಈ ರೀತಿ ಒಂದು ಬ್ಲ್ಯಾಂಕೆಟ್ ತೊಗೊಳ್ಬೋದು. ಆ್ಯಕ್ಚುಲಿ ನೀವು ಥೆರಪಿಗೇನಾದರೂ ಮಕ್ಕಳನ್ನ ಕರ್ಕೊಂಡು ಹೋದರೆ ಅಲ್ಲಿ ವೆಯ್ಟ್ ಬ್ಲ್ಯಾಂಕೆಟ್ನ ತೊಗೊಂಡು ಮಾಡ್ತಾರೆ. ಸೊ ಅದು ಮಕ್ಕಳಿಗೆ ತುಂಬ ಪ್ರೆಷರ್ ನೀಡುತ್ತೆ. ಆದರೆ ಮನೆಯಲ್ಲೇ ನಾವು ಕಾಟನ್ ಬೆಡ್ಶೀಟ್ನ ಬಳಸ್ಬೋದು. ನೀವಿಲ್ಲಿ ನೋಡ್ತಿದ್ದೀರಾ, ಅದಿತಿ ವಾಸ್ ನಾಟ್ ಏನೋ ಮಾಡ್ತಿದ್ದಾರೆ ಮಮ್ಮ ಅಂತ ಅವ್ರಿಗೆ ಅನ್ನಿಸ್ತಿದೆ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ರ್ಯಾಪ್ ಮಾಡಿದ್ರೆ ಅವ್ರಿಗೆ ಭಯ ಆಗುತ್ತೆ ಅಂತ ನಾನು ಈ ರೀತಿ ಅರ್ಧ ಮಾಡ್ತಿದ್ದೀನಿ. ಸೊ ನೀವು ನಿಮ್ಮ ಮಕ್ಕಳಿಗೆ ಹೈಪರ್ ಆಕ್ಟಿವ್ನೆಸ್ ಇರುವಂತಹ ಮಕ್ಕಳಿಗೆ ಕಂಪ್ಲೀಟಾಗಿ ರ್ಯಾಪ್ ಮಾಡಿ ಆ್ಯಂಡ್ ಎರಡೂ ಕೈ ಸಹ ಒಳಗಡೆ ಇರಬೇಕಾಗತ್ತೆ. ಬಟ್ ಅದಿತಿ ವಾಸ್ ನಾಟ್ ಕಂಫರ್ಟಬಲ್ ಎರಡೂ ಕೈನ ಒಳಗಡೆ ಇಡೋದಕ್ಕೆ. ಸೊ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೇಗೆ ಈ ಒಂದು ಎಕ್ಸಸೈಸ್ನ ಮಾಡಿಸ್ಬೋದು ಅಂತ. ಮೊದಲಿಗೆ ಒಂದು ಕಾಟನ್ ಬೆಡ್ಶೀಟ್ನ ನೀವು ಹಾಸಿ ನೆಲದ ಮೇಲೆ ಅದ್ರ ಮೇಲೆ ಮಗುನ ಮಲ್ಕೊಳ್ಳೋಕೆ ಹೇಳಿ ಕಂಪ್ಲೀಟಾಗಿ ಸುತ್ತಾ ಬರಬೇಕಾಗತ್ತೆ. ನೀವು ಮಗುನ ಟರ್ನ್ ಮಾಡಿ ಅಂತ ಹೇಳ್ತಾ ಟೈಟಾಗಿ ಕಂಪ್ಲೀಟ್ ಮಗುಗೆ ನೀವು ಸುತ್ತಬೇಕಾಗತ್ತೆ ಈ ರೀತಿ. ಸೊ ಅದಿತಿ ವಾಸ್ ನಾಟ್ ಕೋಆಪ್ರೇಟಿವ್. ಅವ್ರಿಗೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಅದಿತಿ ವಾಸ್ ನಾಟ್ ಅಷ್ಟು ಕೋಆಪ್ರೇಟ್ ಮಾಡಿಲ್ಲ. ಎರಡೂ ಕೈ ಒಳಗಡೆ ಇರಬೇಕು. ಈ ರೀತಿ ನಾನು ತೋರಿಸ್ತಿದ್ದೀನಲ್ಲ, ಸೊ ಆ ರೀತಿ ಕೆಳಗಡೆ ಇರಬೇಕಾಗತ್ತೆ. ಸೊ ಕಾಲ್ವರೆಗೂ ನೀವು ಮಗುಗೆ ವ್ರ್ಯಾಪ್ ಮಾಡಿ. ಈ ರೀತಿ ವ್ರ್ಯಾಪ್ ಮಾಡೋದ್ರಿಂದ ಬ್ರೈನಲ್ಲಿ ಸೆರೋಟೋನಿನ್ ಅನ್ನುವಂಥ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದರಿಂದ ಮಕ್ಕಳಿಗೆ ಕಾಮ್ನೆಸ್ ಆ್ಯಂಡ್ ಎಮೋಷ್ನಲ್ ರೆಗ್ಯುಲೇಷನ್ ಸಹ ಬರುತ್ತೆ. ಮಕ್ಕಳು ಹೋಮ್ವರ್ಕ್ ಮಾಡ್ತಿಲ್ಲ, ಒಂದು ಕಡೆ ಕುತ್ಕೊಳ್ತಿಲ್ಲ, ಈ ರೀತಿ ಇದ್ದಾಗ ನೀವು ಮಕ್ಕಳಿಗೆ ಈ ಒಂದು ಎಕ್ಸಸೈಸ್ನ ಕಂಪ್ರೆಷನ್ನ ಕೊಡಬೇಕಾಗತ್ತೆ. ಈ ಒಂದು ಬ್ಲ್ಯಾಂಕೆಟ್ ಒಂದು ಎಕ್ಸಸೈಸಲ್ಲೇ ಸಾಕಷ್ಟು ಬೇರೆ ರೀತಿಯಾದ ಒಂದು ಪ್ರೆಷರ್ಸ್ ಇರುತ್ತೆ. ನಾನು ಇದರಲ್ಲಿ ತೋರಿಸ್ತಿರೋದು ಜಿಮ್ ಬಾಲ್, ಬಟ್ ನನ್ನ ಹತ್ರ ಜಿಮ್ ಬಾಲ್ ಇಲ್ಲದೇ ಇರೋದ್ರಿಂದ ನಾನು ಪಿಲ್ಲೋನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಮನೆಯಲ್ಲೂ ಜಿಮ್ ಬಾಲ್ ಇಲ್ಲ ಅಂತಂದರೆ ನೀವು ಪಿಲ್ಲೋನ ಯೂಸ್ ಮಾಡ್ಬೋದು. ದಟ್ಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಅದಿತಿಗೆ ನಾನು ಪಿಲ್ಲೋನ ಯೂಸ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ತಿರುಗಿಸಿ ಆಟ ಆಡಿಸ್ತಿದ್ದೆ. ಯಾಕಂತಂದ್ರೆ ಮಗುಗೂ ಫಸ್ಟ್ ಟೈಮ್ ನಾನು ಮಾಡ್ತಿರೋದ್ರಿಂದ ಸಾಕಷ್ಟು ಅಮ್ಮಂದಿರು ನನಗೆ ಮೆಸೇಜ್ ಮಾಡಿ ಕೇಳಿದ್ದೀರಾ ಹೈಪರ್ ಆಕ್ಟಿವ್ ಮಗು ನಮ್ಮ ಮನೇಲಿದೆ, ಹೇಗೆ ಮಾಡಬೇಕು, ಏನು ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು, ಏನು ಹೋಮ್ ಪ್ರೋಗ್ರಾಮ್ ಮಾಡಬೇಕು ಅಂತ. ಸೊ ಈ ಹೋಮ್ ಪ್ರೋಗ್ರಾಮ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಮಕ್ಕಳಲ್ಲಿ ತುಂಬ ಹೈಪರ್ ಆಕ್ಟಿವ್ನೆಸ್ ಕಡಿಮೆ ಆಗಿ ಮಕ್ಕಳಲ್ಲಿ ಫೋಕಸ್ಸು, ಅಟೆನ್ಷನ್ನು, ಎಮೋಷ್ನಲ್ ರೆಗ್ಯುಲೇಷನ್ ಸಹ ಮಕ್ಕಳು ಕಲಿತಾರೆ. ಆ್ಯಂಡ್ ಇದರಿಂದ ಸ್ವಲ್ಪ ಸೆಲ್ಫ್ ಮ್ಯಾನೇಜ್ಮೆಂಟು ಇದೆಲ್ಲನೂ ಮಕ್ಕಳಿಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ನೀವು ನಿಮ್ಮ ಮನೇಲಿ ಏನಾದರೂ ಜಿಮ್ ಬಾಲ್ ಇದ್ದರೆ ಮಕ್ಕಳ ಕಂಪ್ಲೀಟ್ ಬಾಡಿಗೆ ನೀವು ಪ್ರೆಷರ್ ಕೊಡಬೇಕಾಗತ್ತೆ. ಈ ರೀತಿ ಪ್ರೆಸ್ ಮಾಡಬೇಕು. ನಾನು ಪಿಲ್ಲೋನ ಯೂಸ್ ಮಾಡ್ತಿದ್ದೀನಿ. ಅಂದರೆ ಥ್ರೂ ಔಟ್ ಅದಿತಿ ಎಷ್ಟುದ್ದ ಇದ್ದಾರೋ ಅಷ್ಟುದ್ದನೂ ಪಿಲ್ಲೋ ಇದೆ ಅಲ್ವಾ, ಸೊ ಅಷ್ಟುದ್ದನೂ ನಾನು ಎಲ್ಲ ಜಾಯಿಂಟ್ಸ್ಗಳಿಗೂ ನಾನು ಪ್ರೆಷರ್ ಕೊಡ್ತಿದ್ದೀನಿ. ಇದೇ ರೀತಿ ಬ್ಲ್ಯಾಂಕೆಟ್ನ ವ್ರ್ಯಾಪ್ ಮಾಡಿ ಇನ್ನೊಂದು ಜಾಯಿಂಟ್ ಕಂಪ್ರೆಷನ್ ಸಹ ಮಾಡ್ಬೋದು. ಅದನ್ನು ನಾನು ಇನ್ನೊಂದು ವಿಡಿಯೋಸಲ್ಲಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಇದು ನೀವು ಜಿಮ್ ಬಾಲ್ ಅಥವಾ ಪಿಲ್ಲೋ ಅಲ್ಲಿ ಯೂಸ್ ಮಾಡ್ಬೋದು. ಆದರೆ ಪಿಲ್ಲೋನ ನೀವು ಬಳಸಬೇಕಾದ್ರೆ ಎಲ್ಲ ಕಡೆ ಒಂದೇ ಒಂದು ಪ್ರಮಾಣದಲ್ಲಿ ಅಥವಾ ಒಂದೇ ಒಂದು ಪ್ರೆಷರಲ್ಲಿ ನೀವು ಮಕ್ಕಳಿಗೆ ಪ್ರೆಸ್ ಮಾಡಬೇಕಾಗತ್ತೆ. ಈ ರೀತಿ ರೋಲ್ ಇನ್ ರೋಲ್ ಔಟ್ ಮಾಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಇನಿಷಿಯಲಿ ಮಕ್ಕಳು ಈ ರೀತಿ ಪ್ರೆಷರ್ ತೊಗೊಳ್ಳೋದಕ್ಕೆ ಬರೋದಿಲ್ಲ. ಹೋಗ್ತಾ 15 days 20 days ನೀವು ಡೈಲಿ ಇದನ್ನು ಅಭ್ಯಾಸ ಮಾಡ್ತಾ 10 ನಿಮಿಷ 15 ನಿಮಿಷ
ಅಭ್ಯಾಸ ಮಾಡ್ತಾಯಿದ್ರೆ ಮಕ್ಕಳಿಗೆ ಇದು ಅಭ್ಯಾಸ ಆಗುತ್ತೆ. ಆ್ಯಂಡ್ ಈ ಜಾಯಿಂಟ್ ಪ್ರೆಷರ್ ನಾವು ಏನು ಕೊಡ್ತೀವಿ ಮಕ್ಕಳಿಗೆ, ಈ ರೀತಿ ವೆಯ್ಟೆಡ್ ಬ್ಲ್ಯಾಂಕೆಟ್ ಅಥವಾ ಒಂದು ಕಾಟನ್ ಶೀಟಿಂದ ಮಕ್ಕಳಿಗೆ ಆ ಒಂದು ಪ್ರೆಷರ್ ಇಷ್ಟ ಆಗುತ್ತೆ. ಮಕ್ಳಿಗೂ ಅದು ಅಡ್ಜಸ್ಟ್ ಆಗ್ತಾ ನಿಮಗೆ ಸಪೋರ್ಟಿವ್ ಆ್ಯಂಡ್ ಕೋಆಪ್ರೇಟಿವ್ ಮಾಡ್ತಾರೆ ಮಕ್ಕಳು. ಇನಿಷಿಯಲಿ ಅವ್ರು ಬರೋದಿಲ್ಲ, ಭಯ ಪಡಬೇಡಿ. ಈ ರೀತಿ ನಾನು ಕಂಪ್ಲೀಟ್ ವ್ರ್ಯಾಪ್ ಮಾಡಿದ್ದೀನಿ. ಸೊ ಅದಿತಿ ನಾನು ಬ್ಲ್ಯಾಂಕೆಟ್ ಯೂಸ್ ಮಾಡೋದ್ರಿಂದ ಅಷ್ಟು ಇದು ಟೈಟ್ ಇಲ್ಲ. ನೀವು ದಯವಿಟ್ಟು ಕಾಟನ್ ಬೆಡ್ಶೀಟ್ನ ಯೂಸ್ ಮಾಡಿ, ನಿಮಗೆ ತುಂಬ ಚೆನ್ನಾಗಿ ಒಂದು ಟೈಟ್ನೆಸ್ ಸಿಗುತ್ತೆ. ಇದರಿಂದ ಮಕ್ಳಿಗೂ ಸಹ ತುಂಬ ಚೆನ್ನಾಗಿ ಸಪೋರ್ಟ್ ಆಗುತ್ತೆ. ಬ್ರೈನ್ ಡೆವಲಪ್ಮೆಂಟ್ಗೂ ಇದು ಸಾಕಷ್ಟು ಪ್ರಮಾಣದಲ್ಲಿ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆ ಕಾಮ್ನೆಸ್ ಆ್ಯಂಡ್ ಸ್ವಲ್ಪ ಒಂದು ಎಮೋಷ್ನಲ್ ರೆಗ್ಯುಲೇಷನ್ ಸಹ ಆಗೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.